ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಹೋಮ್ ಕ್ರಿಯೇಷನ್. ಪ್ಲೀಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಾನಿಲ್ಲಿ ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ, ಹಾಗೆ ಆ್ಯಸ್ ಯೂಶ್ವಲ್ 6 ಎಳೆ ದಾರನ ತೊಗೊಂಡಿದ್ದೀನಿ. ಇವತ್ತು ನಾನು ವಿತೌಟ್ ಬೀಡೆಡ್ ಮತ್ತು ವಿತೌಟ್ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಬಟ್ಟೆಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಅದ್ರ ಪಕ್ಕನೇ ಮತ್ತೊಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಒಂದು ಲಾಕ್ ಮಾಡಿಕೊಂಡ್ರು ಓಕೆ, ಅಥವಾ 2 ಲಾಕ್ ಬೇಕಿದ್ದರೂ ಮಾಡ್ಕೋಬೋದು. ನಾನಿಲ್ಲಿ 2 ಲಾಕ್ನ ಮಾಡ್ಕೊತಾ ಇದ್ದೀನಿ. 2 ಲಾಕ್ ಆದಮೇಲೆ 1 ಚೈನ್, 2 ಚೈನ್ನ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ವಿ ಶೇಪಲ್ಲಿ ಎಲ್ಲೂ ಕೂರುತ್ತೆ ನೋಡಿ, ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆಟ್ ಕಂಬ ಆಯಿತು. ಒಂದು ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 2 ಚೈನ್ನ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಆ ಡಬಲ್ ಕ್ರೋಶೆಟ್ ಕಂಬ ಇರುತ್ತಲ್ಲ, ಆ ಗ್ಯಾಪ್ ಒಳಗಡೆಯಿಂದ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋತಾ ಇದ್ದೀನಿ ನೋಡಿ. ಮತ್ತೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು 2 ಚೈನು ಸೇರಿ 5 ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಇವಾಗ 4ನೇ ಡಬಲ್ ಕ್ರೋಶೆಟ್ ಕಂಬ, ನಾನಿಲ್ಲಿ 2 ಚೈನು ಸೇರಿಸ್ಕೊಂಡಿದ್ದೀನಿ. ಮತ್ತೆ 5ನೇ ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ ನೋಡಿ. 5 ಡಬಲ್ ಕ್ರೋಶೆಟ್ ಕಂಬಗಳಾಯಿತು. ಇವಾಗ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ವಿ ಶೇಪಲ್ಲಿ ಎಲ್ಲೂ ಕೂರುತ್ತೆ ನೋಡ್ಕೊಳ್ಳಿ. ನೀಡಲ್ನ ಹಿಡ್ದು ನೋಡಿದ್ರೆ ಗೊತ್ತಾಗುತ್ತೆ ವಿ ಶೇಪ್ ಎಲ್ಲೂ ಕೂರುತ್ತೆ ಅಂತ. ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಮತ್ತೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ನ ಹಾಕಿ ಬಟ್ಟೆನ ಟರ್ನ್ ಮಾಡ್ಕೊತೀನಿ ಬ್ಯಾಕ್ ಸೈಡ್ಗೆ ಬಟ್ಟೆನ ಟರ್ನ್ ಮಾಡ್ಕೊಂಡಾದ್ಮೇಲೆ ಈ ಫಸ್ಟು ಲಾಕ್ ಇರುತ್ತಲ್ಲ, ಫಸ್ಟ್ನೇ ಕಂಬ ಇರುತ್ತಲ್ಲ 2 ಚೈನು, ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ. ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋತೀನಿ, ಸೀದಾ ಸೈಡ್ಗೆ ಟರ್ನ್ ಮಾಡಿಕೊಂಡೆ. ಟರ್ನ್ ಮಾಡ್ಕೊಂಡಾದ್ಮೇಲೆ 1 ಚೈನ್, 2 ಚೈನ್ನ ಹಾಕಿ ಈ 4 ಚೈನ್ ಗ್ಯಾಪ್ ಇದೆಯಲ್ಲ, ಈ 4 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ದಾರನ ತಂದು ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋತಾ ಇದ್ದೀನಿ. ಇದಾದಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಹಾಕಿ ಈ ಡಬಲ್ ಕ್ರೋಶೆಟ್ ಕಂಬ ಹಾಕೊಂಡನಲ್ಲ, ಆ ಕಂಬದ ಬ್ಯಾಕ್ ಸೈಡಿಂದ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ. ಇಲ್ಲಿ ಪೀಕೋ ಫಾರ್ಮ್ ಆಯಿತು. ಇದೇ ರೀತಿ ನಾನು ಒಟ್ಟು 4 ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಅದಕ್ಕೆ 4 ಪೀಕೋ ಫಾರ್ಮ್ನ ಮಾಡ್ಕೋತಾ ಇದ್ದೀನಿ. ಮತ್ತು ಒಂದು ಡಬಲ್ ಕ್ರೋಶೆಟ್ ಕಂಬ ಆಯಿತು. ಅದಾದಮೇಲೆ 3 ಚೈನ್ನ ಹಾಕೋತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಡಾದ್ಮೇಲೆ ಆ ಕಂಬಕ್ಕೆ ಬ್ಯಾಕ್ ಸೈಡಿಂದ ಗ್ಯಾಪ್ ಇರುತ್ತಲ್ಲ, ಅಲ್ಲಿಂದ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಪೀಕೋ ಫಾರ್ಮ್ ಆಯಿತು. ಇಲ್ಲಿ 2 ಪೀಕೋ ಆದಮೇಲೆ ಮತ್ತೊಂದು ಡಬಲ್ ಕ್ರೋಶೆಟ್ ಕಂಬ, ಆದಮೇಲೆ 3 ಚೈನ್ನ ಹಾಕೋತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಡಾದ್ಮೇಲೆ ಆ ಕಂಬಕ್ಕೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಟ್ಟು 3 ಪೀಕೋ ಇವಾಗ 4ನೇ ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಪ್ರತಿಯೊಂದು ಕಂಬಕ್ಕೂ ಒಂದೊಂದು ಪೀಕೋನ ಫಾರ್ಮ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಎಷ್ಟು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಂಡಿರ್ತೀವಿ ಅಷ್ಟು ಪೀಕೋ ಫಾರ್ಮ್ನ ಮಾಡ್ಕೋತಾ ಇದ್ದೀವಿ. ಅದು ಪೀಕೋ ಬಂದ್ರೇ ಒಂಥರ ಲುಕ್ ಕಾಣಿಸುತ್ತೆ ಸ್ಯಾರಿ ಕುಚ್ಚು ನೋಡಿ, ಈ ರೀತಿ ಕಾಣಿಸುತ್ತೆ. ಇದಾದಮೇಲೆ ನೀಡಾದ್ಮೇಲೆ ಒಂದು ಸಲ ದಾರನ ಸುತ್ತಿ ಅದು ಎಲ್ಲಿ ಕೂರುತ್ತೆ ನೋಡ್ಕೊಳ್ಳಿ ಪಿಕೋ ಡಿಸೈನು, ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ
ಎರಡು ಲೂಪಿಂದ ಒಂದು ಸಾರಿ ಮತ್ತು ಎರಡು ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಕಾಣಿಸುತ್ತೆ. ಒಟ್ಟು ನಾನಿಲ್ಲಿ 4 ಪಿಕೋ ಡಿಸೈನ್ನ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಒಂದು ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 2 ಚೈನ್ನ ಹಾಕ್ಕೊಂಡೆ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಆ ಡಬಲ್ ಕ್ರೋಶೆಟ್ ಕಂಬದ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕೋತಾ ಇದ್ದೀನಿ. ಒಟ್ಟು ನಾನಿಲ್ಲಿ 2 ಚೈನು ಸೇರಿ 5 ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕೋತಿದ್ದೀನಿ. 2 ಚೈನು ಸೇರಿ 3 ಕಂಬ ಆಯಿತು. 4ನೇ ಡಬಲ್ ಕ್ರೋಶೆಟ್ ಕಂಬ. ಇವಾಗ 5ನೇ ಡಬಲ್ ಕ್ರೋಶೆಟ್ ಕಂಬ. ನೋಡಿ ಇಲ್ಲಿ 5 ಡಬಲ್ ಕ್ರೋಶೆಟ್ ಕಂಬ ಆಯಿತು. ಅದಾದಮೇಲೆ ಬಟ್ಟೆ ಅದು ಎಲ್ಲಿ ಕೂರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೀವಿಲ್ಲಿ ಕುಚ್ಚು ಬೇಕು ಅನ್ನೋದಾದರೆ ಇಲ್ಲಿ ಲಾಕ್ ಮಾಡ್ಕೊಂಡನ್ನ ಇಲ್ಲಿ ಲಾಕ್ ಮಾಡ್ಕೊಂಡಾದ್ಮೇಲೆ 5 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ. ಕುಚ್ಚು ಬೇಡ ಅಂದರೆ ಅದೇ ರೀತಿ ಕಂಟಿನ್ಯೂ ಮಾಡ್ಕೋಬೋದು. ಮತ್ತು 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ವಿ ಶೇಪಲ್ಲಿ ಅದೆಲ್ಲೂ ಕೂರುತ್ತೆ ನೋಡಿ ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಕುಚ್ಚು ಹಾಕೋತಿಲ್ಲ, ಅದರಿಂದ ಕಂಟಿನ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಡಬಲ್ ಕ್ರೋಶೆಟ್ ಕಂಬ ಹಾಕೊಂಡಾದ್ಮೇಲೆ ಮತ್ತೆ 2 ಚೈನ್ನ ಹಾಕೋತೀನಿ. 2 ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಅದೇ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕೋತಾ ಇದ್ದೀನಿ. ಇಲ್ಲಿ 2 ಚೈನು ಸೇರಿ ಒಟ್ಟು 5 ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕೋತೀನಿ. ನೀವೇನಾದರೂ ಕುಚ್ಚು ಬೇಕು ಅಂದರೆ ಇಲ್ಲಿ ಲಾಕ್ ಮಾಡಿದ್ನಲ್ಲ ಹಿಂದೆ ಅಲ್ಲಿಂದ 5 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಇವಾಗ ಹಾಕ್ತಾಯಿದ್ದೀನಲ್ಲ ಡಿಸೈನು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಈ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಒಟ್ಟು 5 ಡಬಲ್ ಕ್ರೋಶೆಟ್ ಕಂಬ ಆಯಿತು. 5 ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ವಿ ಶೇಪಲ್ಲಿ ಅದೆಲ್ಲೂ ಕೂರುತ್ತೆ ನೋಡಿ ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ನ ಹಾಕಿ ಬಟ್ಟೆನ ಟರ್ನ್ ಮಾಡಿಕೊಂಡು ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಸ್ಟಾರ್ಟಿಂಗ್ 2 ಚೈನ್ ಹಾಕ್ಕೊಂಡಿರ್ತೀವಲ್ವ ಆ ಗ್ಯಾಪ್ ಒಳಗಡೆ ಹೋಗಿ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೊತೀನಿ ಸೀದಾ ಸೈಡ್ಗೆ ಟರ್ನ್ ಆದಮೇಲೆ 1 ಚೈನ್, 2 ಚೈನ್ನ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಅದೇ 4 ಚೈನ್ ಗ್ಯಾಪ್ ಒಳಗಡೆ ಚೈನ್ ಹಾಕ್ಕೊಂಡಿರ್ತೀರ 4 ಚೈನು ಆ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೊಂಡಾದ್ಮೇಲೆ 3 ಚೈನ್ ಹಾಕಿ ಆ ಕಂಬ ಹಾಕ್ಕೊಂಡಿರ್ತೀವಲ್ವ ಡಬಲ್ ಕ್ರೋಶೆಟ್ ಕಂಬ ಆ ಕಂಬದ ಬ್ಯಾಕ್ ಸೈಡಿಂದ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪಿಕೋ ಫಾರ್ಮ್ ಆಯಿತು. ಮತ್ತು ಅದೇ ರೀತಿ 2ನೇ ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. 2ನೇ ಡಬಲ್ ಕ್ರೋಶೆಟ್ ಕಂಬ ಹಾಕೊಂಡಾದ್ಮೇಲೆ 3 ಚೈನ್ನ ಹಾಕೋತಾ ಇದ್ದೀನಿ. 3 ಚೈನ್ನ ಹಾಕಿ ಆ ಕಂಬಕ್ಕೆ ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಾದ್ಮೇಲೆ ಮತ್ತೊಂದು ಪಿಕೋ ಫಾರ್ಮ್ ಆಯಿತು. ಮತ್ತು 3ನೇ ಡಬಲ್ ಕ್ರೋಶೆಟ್ ಕಂಬನ ಅದೇ 4 ಚೈನ್ ಗ್ಯಾಪ್ ಒಳಗಡೆ ಹಾಕೋತೀನಿ. 3ನೇ ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 1 2 3 ಚೈನ್ನ ಹಾಕ್ಕೊಂಡು ಆ ಡಬಲ್ ಕ್ರೋಶೆಟ್ ಕಂಬದ ಹಿಂದೆಯಿಂದ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಒಟ್ಟು 3 ಪಿಕೋ ಫಾರ್ಮ್ ಆಯಿತು. ನಾನಿಲ್ಲಿ ಒಟ್ಟು ಒಂದೊಂದು ಆರ್ಚ್ಗೂ 4 ಪಿಕೋ ಫಾರ್ಮ್ನ ಮಾಡ್ತಾಯಿದ್ದೀನಿ. ಇವಾಗ ಲಾಸ್ಟ್ನೇ ಪಿಕೋ ಫಾರ್ಮ್ನ ಮಾಡಬೇಕು. ಒಂದು ಡಬಲ್ ಕ್ರೋಶೆಟ್ನ ಹಾಕಿ 3 ಚೈನ್ನ ಹಾಕ್ಕೊಂಡು ಆ ಡಬಲ್ ಕ್ರೋಶೆಟ್ ಕಂಬಕ್ಕೆ ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಟ್ಟು 4 ಪಿಕೋ ಫಾರ್ಮ್ ಆಯಿತು ನೋಡಿ ಈ ರೀತಿ ಕಾಣಿಸುತ್ತೆ. ಇಲ್ಲಿ 4 ಪಿಕೋ ಫಾರ್ಮ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಅದು ಆರ್ಚ್ ಎಲ್ಲಿ ಕೂರುತ್ತೆ ನೋಡಿ ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋತಾ ಇದ್ದೀನಿ.
ಇವಾಗ 1 ಚೈನ್ 2 ಚೈನ್ ಹಾಕಿ ನೀಡದ ಮೇಲೆ ಒಂದು ಸಲ ದಾರನ ಸುತ್ತಿ ಡಬಲ್ ಕ್ರೋಶೆಟ್ ಕಂಬ ಹಾಕಿದ್ವಲ್ಲ ಅಲ್ಲಿ ಡಬಲ್ ಕ್ರೋಶೆಟ್ ಕಂಬನ ಹಾಕೋಬೇಕು. ಒಟ್ಟು ನಾನಿಲ್ಲಿ 2 ಚೈನು ಸೇರಿ 5 ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕೋತಾ ಇದ್ದೀನಿ. ಇಲ್ಲಿ 5 ಕಂಬಗಳನ್ನ ಹಾಕೋತೀನಿ. ಇಲ್ಲಿ 5 ಕಂಬಗಳಾಯಿತು. 5 ಕಂಬಗಳಾದಮೇಲೆ ಅದು ಎಲ್ಲಿ ಕೂರುತ್ತೆ ನೋಡಿ ಅಲ್ಲಿಗೆ ಬಟ್ಟೆಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ನೋಡಿ ನಾನಿಲ್ಲಿ ಬಟ್ಟೆಗೆ ಹಾಕೋದ್ರಿಂದ ಒಂದು 3ರಿಂದ 4 ಆರ್ಚ್ನ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಸ್ಯಾರಿಗೆ ಹಾಕಿದಾಗ ತುಂಬ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿದೆ. ನಿಮ್ಗೇನಾದ್ರೂ ಕುಚ್ಚು ಬೇಕು ಅಂದರೆ ಇಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಬಟ್ಟೆಗೆ ಅಲ್ಲಿ 5 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ನ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊತಾ ಹೋಗಿ. ಆ 5 ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೊಳ್ಳಿ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾರಿಗೆಲ್ಲ ಬೀಡ್ಸ್ ಇಷ್ಟ ಆಗಲ್ಲ ಅವರೆಲ್ಲ ಇದನ್ನು ಟ್ರೈ ಮಾಡ್ಬೋದು. ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.